ಸಂಪಾದಕತ್ವದಲ್ಲಿ GMS ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ರಾಷ್ಟ್ರೋತ್ಥಾನ ಬಳಗದಿಂದ ಶಂಕರ ಮತ್ತು ಹಿಂದುತ್ವ ಕೃತಿ ಬಿಡುಗಡೆ, ನಿವೃತ್ತ ಶಿಕ್ಷಕ ಪರಮೇಶ್ವರ್ ಭಟ್ಟರಿಗೆ ಸನ್ಮಾನ, ಧರ್ಮಸ್ಥಳ ಪ್ರಕರಣ ಪ್ರಸ್ತಾಪಿಸಿ ಹಿಂದೂ ನಾಯಕರ ಮೌನ ತರಾಟೆಗೆ ತೆಗೆದುಕೊಂಡ ರೋಹಿತ್ ಚಕ್ರತೀರ್ಥ, ಮುಸುಕುದಾರಿಯ ಅಸ್ತಿತ್ವ ಪ್ರಶ್ನಿಸದೆ ಉತ್ಕಥನ ನಡೆಸಿದ್ದು ಏಕೆ? ಇವತ್ತು ಧರ್ಮಸ್ಥಳ, ಮುಂದೆ ಮತ್ತೊಂದು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ. 13ನೇ ಗುಂಡಿಯಲ್ಲಿ ಏನೂ ಸಿಕ್ಕಿಲ್ಲವೆಂದು ಈಗ ಧರ್ಮಸ್ಥಳ ಚಲೋ, ಪ್ರತಿಭಟನೆ ಅರ್ಥವಿಲ್ಲದ್ದು ಎಂದು ಚಕ್ರತೀರ್ಥ ಕಿಡಿ. ಸಾಗರ್ ಟೌನ್ ಹೌಸ್ ಬಿಲ್ಡಿಂಗ್ ಸೊಸೈಟಿ ಸರ್ವ ಸದಸ್ಯರ ಸಭೆ, ಮಂಜಪ್ಪ ಶಿರಳಗಿ ಲೋಲಾಕ್ಷಮ್ಮ ಅವರಿಗೆ ಸನ್ಮಾನ, 23 ಲಕ್ಷ ರೂಪಾಯಿ ನಿವ್ವಳ ಲಾಭ, ಶೇಕಡ 10 ಡಿವಿಡೆಂಡ್ ಘೋಷಣೆ ಮಾಡಿದ ಅಧ್ಯಕ್ಷ ಸತೀಶ್. ಈಗ ಸುದ್ದಿಯ ವಿವರ. ಕಳೆದ ಕೆಲವು ದಿನಗಳಿಂದ ಧರ್ಮಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವಾಗುತ್ತಿದ್ದರೂ ಒಬ್ಬ ಹಿಂದೂ ನಾಯಕನು ಧ್ವನಿ ಎತ್ತದೇ ಇರಲು ಕಾರಣವೇನು? ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಎನ್ನುವುದನ್ನು ಅರಿತು ಹಿಂದೂ ಧರ್ಮವನ್ನು ನಿಶ್ಶಕ್ತಗೊಳಿಸುವ ವ್ಯವಸ್ಥಿತ ಷಡ್ಯಂತ್ರ ನಡೆಯುತ್ತಿದೆ ಎಂದು ಪಠ್ಯಪುಸ್ತಕ ಮಾಜಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ತಿಳಿಸಿದರು. ಸಾಗರದ ಬ್ರಾಸಂ ಸಭಾಭವನದಲ್ಲಿ ಭಾನುವಾರ ರಾಷ್ಟ್ರೋತ್ಥಾನ ಬಳಗದ ವತಿಯಿಂದ ಡಾಕ್ಟರ್ ಗಣಪತಿ ಭಟ್ ಅವರ ಶಂಕರ ಕೃತಿಯನ್ನು ಬಿಡುಗಡೆ ಮಾಡಿ ವಿಕಸಿತ ಭಾರತದಲ್ಲಿ ನಮ್ಮ ಪಾತ್ರ ವಿಷಯ ಕುರಿತು ಅವರು ಉಪನ್ಯಾಸ ನೀಡುತ್ತಿದ್ದರು. ಕೃತಿಕಾರ ಡಾಕ್ಟರ್ ಗಣಪತಿ ಭಟ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರೋತ್ಥಾನ ಬಳಗದ ಮಾಜಿ ಅಧ್ಯಕ್ಷ ಪರಮೇಶ್ವರ್ ಭಟ್ ದಂಪತಿಗಳನ್ನು ಸನ್ಮಾನಿಸಲಾಯಿತು. ರಾಷ್ಟ್ರೋತ್ಥಾನ ಬಳಗದ ಅಧ್ಯಕ್ಷ SR ಭಟ್ ಬಡ್ತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸುಷ್ಮಾ ಗಣೇಶ್ ಪ್ರಸಾದ್ ಪ್ರಾರ್ಥಿಸಿದರು. ರಾಜೇಂದ್ರ ಖಂಡಿಕ ಸ್ವಾಗತಿಸಿದರು. RS ಗಿರಿ ಸನ್ಮಾನ ಪತ್ರ ವಾಚಿಸಿದರು. BG ಶ್ರೀಧರ್ ವಂದಿಸಿದರು. ಮಹೇಶ್ ಕಾರ್ಯಕ್ರಮ ನಿರೂಪಿಸಿದರು. ಸ್ತೋತ್ರಗಳು ಮತ್ತೆ 1,500ಕ್ಕೂ ಹೆಚ್ಚು ಶ್ಲೋಕಗಳನ್ನು ಈ ಪುಸ್ತಕದಲ್ಲಿ ಶಾಂಕರಕೃತ, ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಿರುವಂತಹ ರಚನೆಗಳು, ಸ್ತೋತ್ರಗಳು ಅಂತ. ಸಾಮಾನ್ಯವಾಗಿ ನಮ್ಮಲ್ಲಿ ಸ್ತೋತ್ರ ಅಥವಾ ನೀವು ಹಿಂದಿಯಲ್ಲಿ ಹೋದ್ರೆ ದೋಹಾ ಇತ್ಯಾದಿಗಳೆಲ್ಲ ಕೂಡ ಅಲ್ಲಿ ಬರ್ತವೆ. ಮೀರಾಬಾಯಿಯ ವಚನಗಳಿರ್ಬೋದು, ಹೀಗೆಲ್ಲ ಕೂಡ ಕನ್ನಡದಲ್ಲೂ ಕೂಡ ಅನೇಕ ಪ್ರಕಾರಗಳಲ್ಲಿ ಇದು ಬೆಳೆದು ಬಂತು. ಇದಕ್ಕೆಲ್ಲ ಮೂಲ ಸಂಸ್ಕೃತದಲ್ಲಿ ಸ್ತೋತ್ರ ಸಾಹಿತ್ಯ ಅಂತ ಇದೆ. ಅತ್ಯಂತ ಸರಳ ಭಾಷೆಯಲ್ಲಿ ಭಗವಂತನಿಗೆ ನಮ್ಮಂತಹ ಪಾಮರರು ಹೋಗಿ ನಿವೇದನೆ ಮಾಡಿಕೊಳ್ಳುವಂತಹ ಪರಿ ಅದು ಸ್ತೋತ್ರಗಳಲ್ಲಿ ಅಡಕವಾಗಿದೆ. ಶಂಕರಾಚಾರ್ಯರು ಎಲ್ಲ ಸ್ತೋತ್ರಗಳನ್ನು ರಚಿಸಬೇಕಾದರೆ ನಮ್ಮೆಲ್ಲರ ಸ್ಥಿತಿಯನ್ನ ದಾಟಿ ಮೇಲಕ್ಕೆ ಹೋದವರು, ಹಾಗೆ ಮೇಲಕ್ಕೆ ಹೋದವರು ಅಂದ್ರೆ ಜ್ಞಾನಿ ಅನ್ನುವಂತಹ ಹಂತಕ್ಕೆ ಹೋದವರಾದರೂ ಕೂಡ ಇದು ಕೇವಲ ತಮಗೋಸ್ಕರವಾಗಿ ಅಲ್ಲ, ಇನ್ನೂ ಅನೇಕರು ಕೆಳಗಿಂದ ಮೇಲಕ್ಕೆ ಬರೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರಲ್ಲ, ಹಾಗೆ ಮೇಲಕ್ಕೆ ಬರೋರಿಗೋಸ್ಕರವಾಗಿ ಏಣಿಯ ರೂಪದಲ್ಲಿ ಶಂಕರಾಚಾರ್ಯರು ನಮಗೆ ಸ್ತೋತ್ರಗಳನ್ನು ಕೊಟ್ಟಿದ್ದಾರೆ. ನಮಗೆಲ್ಲ ಕೂಡ ಭಾಷ್ಯವನ್ನು ನಾವ್ಯಾರು ಓದಿಲ್ಲ, ಅಥವಾ ವೇದಾಂತ ಶಾಸ್ತ್ರವನ್ನ ಓದಿಲ್ಲ, ಅದರಲ್ಲಿ ಶಂಕರಾಚಾರ್ಯರ ಉಪದೇಶವನ್ನು ನಾವು ಓದಿಲ್ಲ. ಆದರೆ ಖಂಡಿತವಾಗಿಯೂ ಕೂಡ ಶಂಕರಾಚಾರ್ಯರು ಬರೆದಿರುವಂತಹ ಸ್ತೋತ್ರಗಳನ್ನ ನಾವೆಲ್ಲ ಕೂಡ ಒಂದಲ್ಲ ಒಂದು ರೀತಿಯಿಂದ ಓದಿದ್ದೇವೆ, ಪಠನ ಮಾಡಿದ್ದೇವೆ, ಕಂಠಪಾಠ ಮಾಡಿದ್ದೇವೆ, ಮಕ್ಕಳಿಗೆ ಅದನ್ನು ಹೇಳಿಕೊಡ್ತಾ ಇದ್ದೇವೆ. ಇದಕ್ಕೆ ಅನೇಕ ಕಾರಣಗಳಲ್ಲಿ ಒಂದು, ಇದು ನಮ್ಮಂತಹ ಪಾಮರರಿಗೋಸ್ಕರವಾಗಿ ರಚಿಸಿರುವಂಥದ್ದು. ನಾವೆಲ್ಲರೂ ಶ್ರೀಮದ್ ಶಂಕರಾಚಾರ್ಯರು ನಮಗೆಲ್ಲ ಗೊತ್ತಿರುವ ಹಾಗೆ ಈ ದೇಶ ಕಂಡಂತಹ ಅಪ್ರತಿಮ ಸಂತರು. ಆದಿ ಭಗವತ್ ಶಂಕರಾಚಾರ್ಯರು, ಆದಿಶಂಕರಾಚಾರ್ಯರು ಅಂತ ಹೆಚ್ಚಾಗಿ ಸಂಬೋಧಿಸಲ್ಪಡ್ತಾರೆ. ಕಾರಣ ಇಷ್ಟೇ, ಸನಾತನ ಧರ್ಮ, ಅದರಲ್ಲಿ ವಿಶೇಷವಾಗಿ ವೈದಿಕ ಧರ್ಮ. ನಿಮಗೆಲ್ಲ ಪ್ರಶ್ನೆ ಇರ್ಬೋದು, ಸನಾತನ ಧರ್ಮ ಅಂದ್ರೇನು, ವೈದಿಕ ಧರ್ಮ ಅಂದ್ರೇನು ಅಂತ ಹೇಳಿ. ನಮ್ಮೆಲ್ಲರ ನಂಬಿಕೆಗೆ ಮೂಲ ಇರುವಂಥದ್ದು ವೇದದಲ್ಲಿ ಶ್ರುತಿ ಪ್ರಮಾಣ ಅಂತ. ಆ ಶ್ರುತಿಯನ್ನೇ ಪ್ರಮಾಣೀಕರಿಸಿ ಜ್ಞಾನದ ಎಲ್ಲ ಶಾಖೆಗಳು ಹೊರಡ್ತವೆ. ಹಾಗೆ ಆ ಶ್ರುತಿಯಿಂದ ಹೊರಟಂತಹ ಯಾವ ಧರ್ಮ ಇದೆಲ್ಲ ಅದು ವೈದಿಕ ಧರ್ಮ ಅಂತ ಕರೆಯಲ್ಪಡುತ್ತೆ. ಅದರ ಅಡಿಯಲ್ಲಿ ಇದು ಸನಾತನವಾಗಿರುವ ಕಾರಣಕ್ಕಾಗಿ ಸನಾತನ ಧರ್ಮ ಅಂತ ಕರೆದಿದ್ದಾರೆ. ಆಚಾರ್ಯರು ನಾವು ನೋಡಿದ ಹಾಗೆ
ಅವರು ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದ್ರು. ಬ್ರಹ್ಮಸೂತ್ರ, ಭಗವಾನ್ ವೇದವ್ಯಾಸರಿಂದ ಪ್ರಣೀತವಾಗಿರುವಂತಹ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದ್ರು. ಮತ್ತೆ ಭಗವದ್ಗೀತೆಗೆ ಭಾಷ್ಯವನ್ನು ಬರೆದ್ರು. ನಮ್ಮ ಸನಾತನ ಧರ್ಮದಲ್ಲಿ ಪ್ರಸ್ಥಾನತ್ರಯಗಳು ಅಂತ ಏನು ಕರಿತೀವಿ, ಯಾವುದರ ಮೂಲಕವಾಗಿ ನಾವು ಈ ಧರ್ಮವನ್ನು ಯಥಾರ್ಥವಾಗಿ ತಿಳ್ಕೊಳ್ಬಹುದು, ಆ 3 ಮಾರ್ಗಗಳು ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತೆ ಭಗವದ್ಗೀತೆ. ಈ 3ಕ್ಕೂ ವಿಶೇಷವಾಗಿ ಭಾಷ್ಯವನ್ನು ರಚಿಸಿದ್ದಲ್ಲದೆ ಇನ್ನಿತರ ಅನೇಕ ಮಹತ್ವದ ಕೃತಿಗಳಿಗೆ ಭಾಷ್ಯವನ್ನು ಬರೆದಿದ್ದಲ್ಲದೆ ವೇದಾಂತ ತತ್ವವನ್ನು ಪ್ರಸರಣ ಮಾಡಿದ್ದು ಶಂಕರ ಭಗವತ್ಪಾದರು. ಮೂಲದಲ್ಲಿ ವೇದದಲ್ಲಿ ನಮಗೆ ಯಾವುದನ್ನು ನಾವು ಕಂಡುಕೊಳ್ಬೇಕು, ಯಾವುದನ್ನು ನಾವು ಆರಾಧಿಸಬೇಕು, ಯಾವುದನ್ನು ನಾವು ಹೊಂದಬೇಕು, ಯಾವುದನ್ನು ನಾವು ಕಂಡುಕೊಳ್ಬೇಕು ಅಂತಂದ್ರೆ ಪರಬ್ರಹ್ಮನ್ ಅವನು ಹೇಗಿದ್ದಾನೆ ಅಂತಂದಾಗ ಅವನು ನಿರ್ಗುಣನು, ನಿರಾಕಾರನು, ಇವೆಲ್ಲವನ್ನು ನಾವು ಕೇಳ್ತೀವಿ. ಹಾಗಾಗಿ ನಾನು ಈಗಾಗಲೇ ಹೇಳಿರುವಂತಹ ಈ ಬ್ರಹ್ಮಸೂತ್ರ ಇರ್ಬೋದು, ಉಪನಿಷತ್ತು ಇರ್ಬೋದು, ಅಥವಾ ಭಗವದ್ಗೀತೆಯ ನೀವು 2ನೇ ಅಧ್ಯಾಯ ತೆಗೆದು ನೋಡಿದ್ರೆ ಅಲ್ಲೂ ಕೂಡ ಗೊತ್ತಾಗತ್ತೆ ಪರಮಾತ್ಮ, ಆತ್ಮ, ಅವನ ಸ್ವರೂಪ ಹೇಗೆ ಅಂತಂದ್ರೆ ನಿರ್ಗುಣ ಅಂತ ಕರೆದಿದ್ದಾರೆ. ವಿಷಯವನ್ನು ಬರೀತಾರೆ. ಮೂಲದಲ್ಲಿ ನಾವು ಪರಮಾತ್ಮನನ್ನ ನಿರಾಕಾರ ಅಥವಾ ನಿರ್ಗುಣ ಅಂತಹ ಸಂದರ್ಭದಲ್ಲಿ ನಾವು ಇವತ್ತಿದ್ದೇವೆ. ನಾನು ಯಾರನ್ನೂ ಇಲ್ಲಿ ದೂಷಿಸ್ತಾ ಇಲ್ಲ, ಆದರೆ ಇಡೀ ಜಗತ್ತಿನಲ್ಲಿ ಹಿಂದೂಗಳಿಗೆ ಅಂತ ಹೇಳಬಹುದಾದ ರಾಷ್ಟ್ರ ಇರುವಂಥದ್ದು ಒಂದೇ. ಬೇರೆ ಎಲ್ಲ ಮತಪಂಥಗಳ ವ್ಯಕ್ತಿಗಳಿಗೆ, ನಂಬಿಕೆಗಳಿರುವ ವ್ಯಕ್ತಿಗಳಿಗೆ ಅವರವರ ದೇಶಗಳಿದ್ದಾವೆ. ನಮ್ಮದು ಕ್ರಿಶ್ಚಿಯನ್ ದೇಶ ಅಂತ ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ದೇಶಗಳಿದ್ದಾವೆ. ಬೇರೆ ಯಾವುದೋ ಬೇಡ, ಅಮೆರಿಕ ದೇಶವೇ ಅವರ ಸಂವಿಧಾನದಲ್ಲೇ ಹೇಳ್ತಾರೆ ನಮ್ಮದು ಕ್ರಿಶ್ಚಿಯನ್ ದೇಶ ಅಂತ ಹೇಳಿಬಿಡ್ತಾರೆ. ನಮ್ಮದು ಇಸ್ಲಾಮಿಕ್ ದೇಶ ಅಂತ ಹೇಳುವಂತಹ ಬಹಳ ಹೆಮ್ಮೆಯಿಂದ ಹೇಳುವಂತಹ ದೇಶಗಳು ಈ ಜಗತ್ತಿನಲ್ಲಿ ಇದ್ದಾವೆ. ಆದರೆ ನಮ್ಮದು ಹಿಂದೂಗಳ ದೇಶ ಅಂತ ಹೇಳಿಕೊಳ್ಳೋದಕ್ಕೆ ನಮಗೆ ಯಾಕೋ ನಾಚಿಕೆ, ಸ್ವಲ್ಪ ಯಾಕೋ ಹಿಂಜರಿಕೆ, ಸ್ವಲ್ಪ ಯಾಕೋ ಭಯ. ಹಾಗಾಗಿ ಹಿಂದೂಗಳಿಗೆ ಇರುವ ದೇಶ ಇದು ಅಂತ ನಾವು ಬಹಳ ಗಟ್ಟಿಯಿಂದ, ಬಹಳ ಹೆಮ್ಮೆಯಿಂದ ನಾವು ಅದನ್ನು ಹೇಳಿಕೊಳ್ಬೇಕಾದ ಅವಶ್ಯಕತೆ ಇದೆ. ಮತ್ತು ವಿಕಸಿತ ಭಾರತ ಅಂತ ಹೇಳಿದ್ರೆ ಅದರ ಪರಿಕಲ್ಪನೆ ಒಬ್ಬ ಹಿಂದುವಿಗೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಆ ಹಿಂದೂ ಒಬ್ಬ ಮುಸಲ್ಮಾನ್ ಆಗಿರ್ಬೋದು, ಆ ಹಿಂದೂ ಒಬ್ಬ ಕ್ರೈಸ್ತ ಆಗಿರ್ಬೋದು. ನಾನು ಸಾವರ್ಕರ್ ಅವರ ಡೆಫಿನೇಷನ್ ತಗೊಳ್ತಾ ಇದ್ದೇನೆ ಇಲ್ಲಿ. ಅವ್ರು ಹೇಳ್ತಾರೆ ಹಿಂದೂ ಅಂತ ಹೇಳುವುದು ಕೇವಲ ಹಿಂದೂ ತಂದೆ ತಾಯಿಗೆ ಹುಟ್ಟಿದವರು ಮಾತ್ರ ಹಿಂದೂ ಅಲ್ಲ. ಈ ದೇಶ ನನ್ನ ದೇಶ, ನನ್ನ ಮಾತೃ ದೇಶ, ನನ್ನ ಪಿತೃದೇಶ ಅಂತ ಒಪ್ಪಿಕೊಂಡ ಪ್ರತಿಯೊಬ್ಬ ಕೂಡ ಹಿಂದುವೇ. ಅವನು ಮುಸಲ್ಮಾನ ಆಗಿರ್ಲಿ, ಅವನು ಕ್ರೈಸ್ತ ಆಗಿರ್ಲಿ, ಅಥವಾ ಯಾವುದೇ ಒಂದು ಮತಪಂಥಕ್ಕೆ ಸೇರಿರಲಿ. ಆ ಒಂದು ವಿಶಾಲ ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೇನೆ, ವಿಕಸಿತ ಭಾರತದಲ್ಲಿ ನಮ್ಮ ಪಾತ್ರ ಅಂತ ಹೇಳುವಾಗ ಆ ನಮ್ಮ ಅಂತ ಹೇಳುವವನು ಅವನು ಹಿಂದುವೇ ಆಗಿರ್ಲೇಬೇಕಾಗುತ್ತದೆ. ಯಾಕೆ ಅನ್ನೋದನ್ನು ನಾನು ಆಮೇಲೆ ವಿಸ್ತರಿಸಿ ಹೇಳ್ತೇನೆ. ಸ್ವಲ್ಪ ಇವತ್ತಿನ ವಿಷಯಕ್ಕೆ ಪೂರಕವಾಗಿ ಒಂದು ಘಟನೆಯನ್ನ ಇವತ್ತು ನಾನು ನೆನಪು ಮಾಡಿಕೊಂಡು, ಪ್ರಕರಣ ನಾವೆಲ್ಲ ಉತ್ಖನನ ಅಂತ ಹೇಳಿದ್ರೆ ಕೇವಲ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಅಲ್ಲಿ ಮಾತ್ರ ಓದಿದ್ದೆವು. ಉತ್ಖನನ ಮಾಡಿ ಸಿಂಧು ನಾಗರಿಕತೆಯ ಅವಶೇಷಗಳನ್ನು ತೆಗೆದ್ರು, ಮೆಸೊಪೊಟಮಿಯಾದ ಅವಶೇಷಗಳನ್ನು ತೆಗೆದ್ರು ಅಂತ ಕೇವಲ ಹಿಸ್ಟ್ರಿ ಪುಸ್ತಕದಲ್ಲಿ ಮಾತ್ರ ಓದಿದ್ದೆವು. ಆದ್ರೆ ಈಗ ದಿನನಿತ್ಯ ಕೇಳ್ತಾ ಇದ್ದೇವೆ ಉತ್ಖನನ ಅಂತ. ಆದ್ರೆ ಈ ಒಂದು ಪ್ರಕರಣವನ್ನ ನಾವು ಸ್ವಲ್ಪ ಆಳವಾಗಿ ಯೋಚನೆ ಮಾಡ್ಲಿಕ್ಕೆ ಹೋದ್ರೆ ಇದು ನಮಗೆ ನಾವೇ ಮುಖ ಮುಚ್ಚಿಕೊಳ್ಬೇಕಾದ ಪ್ರಕರಣ ಅಲ್ವೇ ಅಂತ ನಮಗನ್ನಿಸ್ತದೆ. ಯಾಕೆಂತ ಹೇಳಿದ್ರೆ ಈಗ ನಿನ್ನೆಯಿಂದ ಒಂದಷ್ಟು ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಪಕ್ಷಗಳು, ಒಂದಷ್ಟು ಸೆಲೆಬ್ರಿಟಿಗಳು ಎಲ್ಲರೂ ಮಾತಾಡ್ತಿದ್ದಾರೆ. ಇದರಲ್ಲಿ ನಮಗೆ ಸಂಶಯ ಇತ್ತು ಅಂತ ಹೇಳ್ತಾ ಇದ್ದಾರೆ, ಇದರ ಸಮಗ್ರವಾದ ತನಿಖೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ, ಧರ್ಮಸ್ಥಳ ಚಲೋ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಧರ್ಮಸ್ಥಳಕ್ಕೆ ನಾವು ಮೆರವಣಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕಳೆದ 2 ದಿನಗಳ ಬೆಳವಣಿಗೆಗಳು. ನೀವೆಲ್ಲ ನೋಡಿರುವಂಥದ್ದು, ನಾನು ಮತ್ತೆ ವಿಸ್ತಾರವಾಗಿ ಹೇಳುವಂತ ಅಗತ್ಯ ಇಲ್ಲ. ಆದರೆ ಒಂದು ಕರ್ನಾಟಕದ ಮಾತ್ರ ಅಲ್ಲ, ಕೇವಲ ದಕ್ಷಿಣ ಕನ್ನಡದ ಮಾತ್ರ ಅಲ್ಲ, ಕೇವಲ ಭಾರತದ ಮಾತ್ರ ಅಲ್ಲ, ಇಡೀ ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಭಕ್ತಾದಿಗಳನ್ನ, ಶ್ರದ್ಧಾಳುಗಳನ್ನ ಹೊಂದಿರುವಂತಹ ಒಂದು ಕ್ಷೇತ್ರ. ಅಲ್ಲಿ ಒಬ್ಬ ಮುಸುಕುದಾರಿ ಬರ್ತಾನೆ, ಬಂದು
ಇಲ್ಲಿ ಒಂದಷ್ಟು ಶವಗಳನ್ನು ನಾನು ಹೂತಿಟ್ಟಿದ್ದೇನೆ ಅಂತ ಹೇಳ್ತಾನೆ. ಅವನು ಹೇಳಿದ ಕೂಡಲೇ ಇವರು JCB ಹಿಟಾಚಿ ಎಲ್ಲ ಹಿಡ್ಕೊಂಡು ಬಂದು ಅಲ್ಲಿ ಬೆಟ್ಟ ಗುಡ್ಡಗಳನ್ನು ಅಗೆಯೋದಕ್ಕೆ ಶುರು ಮಾಡ್ತಾರೆ. ಒಬ್ರು ರಾಜಕಾರಣಿ ಹೇಳಿದ್ರು, ಅವನೇನಾದ್ರೂ ಈ ದೇವಸ್ಥಾನದ ಒಳಗೆ ಹೂತಿ ಇಟ್ಟಿದ್ದೇನೆ ಅಂತ ಹೇಳಿದ್ರೆ ನೀವೇನು ದೇವಸ್ಥಾನವನ್ನ ಕೂಡ ಹಿಟಾಚಿ ತಂದು ಮಗಚಿ ಹಾಕ್ತೀರಾ ನೀವು ಅಂತ ಕೇಳಿದ್ರು. ಈ ರೀತಿ ಒಬ್ಬ ಮುಸುಕದಾರಿ, ಅವನ ಹಿಂದೆ ಮುಂದೆ ಏನಂತ ಗೊತ್ತಿಲ್ಲ, ಅವನ ಹಿನ್ನೆಲೆ ಗೊತ್ತಿಲ್ಲ, ಅವನು ಯಾರು, ಎಲ್ಲಿಂದ ಬಂದ, ಅವನ ಉದ್ಯೋಗ ಏನು, ಅವನು ನಿಜಕ್ಕೂ ಇಲ್ಲಿ ಕೆಲಸ ಮಾಡಿದ್ದಾನ, 10 ವರ್ಷಗಳ ಹಿಂದೆ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾನೆ, ಅವನ ಪೂರ್ವಾಪರ ಏನು, ಅವನ ಕೆಲಸ ಮಾಡಿದ ದಾಖಲೆಗಳೇನಾದ್ರೂ ಇದೆಯಾ ಇಲ್ಲಿ, ಇವನಿಗೆ ಯಾರು ಆದೇಶವನ್ನು ಕೊಟ್ಟರು, ನನಗೆ ಇಂತಿಂತವ್ರು ಆದೇಶ ಕೊಟ್ಟರು ಅಂತ ಹೇಳ್ತಾನೆ. ಅವರು ಆದೇಶ ಕೊಟ್ಟದ್ದು ಹೌದು, ಅಥವಾ ಅವರು ಆದೇಶ ಕೊಟ್ಟಿದ್ರು ಕೂಡ ಈತ ಒಂದೊಂದೇ ಒಬ್ಬನೇ ವ್ಯಕ್ತಿ 2-3 ಶವಗಳನ್ನ ಹೊತ್ತುಕೊಂಡು ಬೆನ್ನ ಮೇಲೆ ಹಾಕಿಕೊಂಡು ವಿಕ್ರಮ ಬೇತಾಳನ ಹಾಗೆ ಆ ಅಡವಿಯಲ್ಲಿ ಅಷ್ಟು ದುರ್ಗಮವಾದ ಕಾಡಿನ ಮಧ್ಯದಲ್ಲಿ ಹೋಗಿ ಅವನು ಹೂತು ಹಾಕೋದಕ್ಕೆ ಸಾಧ್ಯ ಇದೆಯಾ? ಒಬ್ಬನೇ ಅಷ್ಟು ಗುಂಡಿಯನ್ನ 10 ಅಡಿ 20 ಅಡಿ ಹೇಳ್ತಾನೆ, 20 ಅಡಿ ತೆಗಿರಿ ಅಂತ ಹೇಳ್ತಾನೆ, 30 ಅಡಿ ತೆಗಿರಿ ಅಂತ ಹೇಳ್ತಾನೆ. ಇಷ್ಟು ಅಡಿ ಆಳಕ್ಕೆ ಒಂದು ಹೊಂಡವನ್ನು ಮಾಡಿ ಆದ ಶವವನ್ನು ಹಾಕ್ಲಿಕ್ಕೆ ಸಾಧ್ಯ ಇದೆಯಾ? ಇದೆಲ್ಲ ಒಬ್ಬ ಜನಸಾಮಾನ್ಯರ ಮನಸ್ಸಿನಲ್ಲಿ ಬರುವಂತಹ ಪ್ರಶ್ನೆಗಳು ಪೊಲೀಸ್ ಇಲಾಖೆಗೂ ಬರಲಿಲ್ವಲ್ಲ ಅಂತ ನಮಗೆ ಆಶ್ಚರ್ಯ. ಇವತ್ತು ನಾವು ಯಾರಾದ್ರೂ ಒಬ್ರು ಅನಾಮಿಕರು ಅಂದ್ರೆ ನಮ್ಮ ನಿಮ್ಮಂತಹ ಸಾಮಾನ್ಯ ಜನ, ಹೆಸರಿಲ್ಲದವರು, ನಾವು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಏನೋ ಒಂದು ಕಂಪ್ಲೇಂಟ್ ಕೊಟ್ರೆ, ಸಣ್ಣದಾಗಿ ಕಂಪ್ಲೇಂಟ್ ಕೊಟ್ರೆ ಮೊದಲು ಏನ್ ಮಾಡ್ತಾರೆ ಅವರು? ನಿಮ್ಗೆಲ್ಲ ಗೊತ್ತಿರೋದು ಸಾಮಾನ್ಯ ಜ್ಞಾನ. ಮೊದಲು ಏನ್ ಮಾಡ್ತಾರೆ? ಬಂದವರ ಪೂರ್ವಪರವರು ಮೊದಲು ವಿಚಾರಿಸ್ತಾರೆ, ನೀನು ಎಲ್ಲಿಂದ ಬಂದೆ ಅಂತ ಕೇಳ್ತಾರೆ. ಅಥವಾ ಅವನೇನಾದ್ರೂ ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೇಳಿದ್ರೆ ಅವನ ತಂದೆ ತಾಯಿಯ ಹೆಸರೇನು, ಅವನ ವಿಳಾಸ ಏನು, ಅವನ ಫೋನ್ ನಂಬರ್ ಏನು ಇತ್ಯಾದಿಗಳನ್ನು ಮೊದಲು ಕಲೆಕ್ಟ್ ಮಾಡ್ತಾರೆ. ಮುಸುಕುದಾರಿಯ ಮುಖವನ್ನ ಗೃಹ ಮಂತ್ರಿಗಳೇ ನೋಡಿಲ್ಲ. ಇಂತಹ ಒಂದು ಪ್ರಕರಣ ಈ ಜಗತ್ತಿನಲ್ಲಿ ನಡೀಲಿಕ್ಕೆ ಸಾಧ್ಯ ಇದೆಯೇ? ಅಥವಾ ಈ ದೇಶದಲ್ಲಿ ಇತಿಹಾಸದಲ್ಲಿ ನಡೀಲಿಕ್ಕೆ ಸಾಧ್ಯ ಇದೆಯೇ? ನಾವು ಇವತ್ತು ಬದುಕಿರುವಂತಹ ಈ ಕಾಲದಲ್ಲಿ ಇಂತಹ ಒಂದು ಪ್ರಕರಣವನ್ನು ನೋಡ್ತಾ ಇದ್ದೇವೆ ಅಂತ ನಾವು ಹೆಮ್ಮೆ ಪಡಬೇಕೋ ಅಥವಾ ದುಃಖ ಪಡಬೇಕೋ ಗೊತ್ತಾಗ್ತಾ ಇದೆ. ಇದು ಕೇವಲ ಒಂದು ಕ್ಷೇತ್ರಕ್ಕೆ ಬಂದಿರುವಂತಹ ಸಮಸ್ಯೆ ಅಲ್ಲ. ಇವತ್ತು ಧರ್ಮಸ್ಥಳವನ್ನ ಪ್ರಶ್ನೆ ಮಾಡಿದಂತಹ ವ್ಯಕ್ತಿಗಳು, ಶಕ್ತಿಗಳು ನಾಳೆ ಇನ್ನೊಂದು ಕ್ಷೇತ್ರವನ್ನ ಪ್ರಶ್ನೆ ಮಾಡ್ತಾರೆ, ಸಿಗಂದೂರನ್ನು ಪ್ರಶ್ನೆ ಮಾಡ್ತಾರೆ, ನಮ್ಮ ಹತ್ರದಲ್ಲೇ ಇದೆ. ಕೊಲ್ಲೂರನ್ನು ಪ್ರಶ್ನೆ ಮಾಡ್ತಾರೆ, ಉಡುಪಿಯನ್ನು ಪ್ರಶ್ನೆ ಮಾಡ್ತಾರೆ, ಚಾಮುಂಡಿ ಕ್ಷೇತ್ರವನ್ನು ಪ್ರಶ್ನೆ ಮಾಡ್ತಾರೆ, ನಂಜನಗೂಡನ್ನು ಪ್ರಶ್ನೆ ಮಾಡ್ತಾರೆ, ಅಥವಾ ಉತ್ತರ ಕರ್ನಾಟಕದ ಬನಶಂಕರಿಯನ್ನು ಪ್ರಶ್ನೆ ಮಾಡ್ತಾರೆ. ನೀವು ಸ್ವಲ್ಪ ಗಮನಿಸಿ ನೋಡಿ, ಕಳೆದ 15-20 ದಿನಗಳಿಂದ ಬಹಳ ತೀವ್ರ ಗತಿಯಲ್ಲಿ ಈ ಒಂದು ತನಿಖೆ ನಡೀತಾ ಇದೆ. ಆದ್ರೆ ಇದಕ್ಕಿಂತ 2-3 ತಿಂಗಳ ಹಿಂದೆನೆ ಇದರ ಒಂದು ಹೊಗೆ ಎದ್ದಿತ್ತು. ನಾನು ಅಲ್ಲಿ ಹುತ್ತಿಟ್ಟಿದ್ದೇನೆ, ಇಲ್ಲಿ ಹುತ್ತಿಟ್ಟಿದ್ದೇನೆ ಅಂತ ಅವನು ಹೇಳ್ತಾ ಇದ್ದ, ಎಲ್ಲ ಸಂಶಯಗಳು ಬರ್ತಾ ಇತ್ತು, ಎಲ್ಲ ಅಲ್ಲಿ ಇಲ್ಲಿ ಚರ್ಚೆ ಆಗ್ತಾ ಇತ್ತು. ಕೆಲವು ಯೂಟ್ಯೂಬರ್ಗಳು ಕೂಡ ಅದರ ಬಗ್ಗೆ ಪ್ರಶ್ನೆಗೆ ನನ್ನ ಬೆಂಬಲ ಇದೆ. ಆದರೆ ಇದೇನಾದ್ರೂ ಬೇರೆ ರೀತಿಯ ಒಂದು ಟರ್ನ್ ಏನಾದ್ರೂ ತೆಗೆದುಕೊಂಡಿದ್ದರೆ ಇವರು ಯಾರೂ ಮಾತಾಡ್ತಾ ಇರಲಿಲ್ಲ. ಇದನ್ನು ನೀವು ಒಪ್ಕೊಳ್ತೀರಾ? ಇಡೀ ಹಿಂದೂ ಸಮಾಜ ಮೌನವಾಗಿ ಎಲ್ಲ ಸಂಗತಿಗಳನ್ನು ನೋಡ್ತಾ ಇತ್ತು. ಸೊ ಇದು ನಾನು ಹೇಳ್ತಾ ಇರೋದು, ಹಿಂದೂ ಸಮಾಜ ಹೇಗಿರಬೇಕಿತ್ತು, ಹೇಗಾಗಿದೆ ಅನ್ನುವುದರ ವಾಸ್ತವ ಚಿತ್ರಣ. ಇಂತಹ ನಿಶ್ಶಕ್ತ, ಇಂತಹ ನಿಸ್ತೇಜ, ಇಂತಹ ಮೌನಿ ಸಮುದಾಯವನ್ನು ಇಟ್ಟುಕೊಂಡು ಈ ದೇಶ ಯಾವ $1 ಟ್ರಿಲಿಯನ್ ವ್ಯವಹಾರ ಮಾಡಿದ್ರೆ ಏನು ಬಂತು? ಯಾಕಂದ್ರೆ ನೀವು ಎಷ್ಟೇ $1 ಟ್ರಿಲಿಯನ್ ವ್ಯವಹಾರವನ್ನು ಮಾಡಿ ಎಕಾನಮಿಯನ್ನು ಬೆಳೆಸಿ, ಅದಾಗಿ 10 ವರ್ಷದಲ್ಲಿ ಬೇರೆಯವರು ಬಂದು ನಿಮ್ಮ $1 ಟ್ರಿಲಿಯನ್ ಆರ್ಥಿಕತೆಯನ್ನು ತೆಗೆದು ಅವರ ಮರುಭೂಮಿ ಸಂಸ್ಕೃತಿಯನ್ನು ಹೇರುತ್ತಾರೆ. ಇದು ಆಗಿರುವಂಥದ್ದು. ಯಾಕಂದ್ರೆ ನಮ್ಮ ದೇಶ ಈಗ ಮಾತ್ರ $1 ಟ್ರಿಲಿಯನ್ ವ್ಯವಹಾರ ಮಾಡ್ತಾ ಇರುವುದಿಲ್ಲ. 1000 ವರ್ಷಗಳ ಹಿಂದೆಯೇ ಸೋಮನಾಥ ದೇವಸ್ಥಾನ ಇತ್ತು. ಬೇಕಾಗಿದೆ. ಏನು ಹಿಂದೂ ಸಮಾಜ ಗಟ್ಟಿಯಾಗುವುದು ಅಂತ ಹೇಳಿದ್ರೆ ಏನು? ಹಿಂದೂ ಸಮಾಜ ಒಗ್ಗಟ್ಟಾಗಿ ಒಂದಾಗಿ ನಿಲ್ಲುವುದು ಅಂತ ಹೇಳಿದ್ರೆ ಏನು? ನೋಡಿ, ಅಲ್ಲಿ ನಾನು ಈ ಪ್ರಕರಣವನ್ನು ಯಾಕೆ ಮತ್ತೆ ಮತ್ತೆ ಹಿಂಜಿ ಅದನ್ನ ವಿಸ್ತರಿಸಿ ನಿಮಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಎಲ್ಲ ಪ್ರಕರಣಗಳ ಮೂಲ ತಿರುಳು ಹೀಗೇ ಇರ್ತದೆ. ಎಲ್ಲ ಪ್ರಕರಣಗಳ ತಿರುಳು ಕೂಡ ಹೀಗೆ ಇರ್ತದೆ. ಅಲ್ಲಿ ಒಂದು ಹೆಂಗಸು ಬಂದವರೇ ಹೇಳ್ತಾರೆ, ನನಗೆ ನನ್ನ ಮಗಳ ಮೂಳೆ ಸಿಕ್ಕಿದರೆ ನಾನು ಅದನ್ನು ಸನಾತನಿ ಹಿಂದೂ ಧರ್ಮದ ಪ್ರಕಾರ ಶ್ರಾದ್ದ ಮಾಡ್ತೇನೆ. ಈಗ ನೀವು ಹೇಳಿ, ಒಬ್ರು ಬ್ರಾಹ್ಮಣ ಹೆಂಗಸು ಅಥವಾ ಯಾವುದೇ ಒಂದು ಹಿಂದೂ ಮಹಿಳೆ ಬಂದು ನನ್ನ ಮಗಳ ಅಸ್ಥಿ ಸಿಕ್ಕಿದ್ರೆ ನಾನು ಶ್ರಾದ್ದ ಮಾಡ್ತೇನೆ ಅಂತ ಹೇಳ್ತಾರೆ. ಸನಾತನಿ ಹಿಂದೂ ಧರ್ಮದ ಪ್ರಕಾರ ಶ್ರಾದ್ದ ಮಾಡ್ತೇನೆ ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ನಿಮಗೆ ರಿಜಿಸ್ಟರ್ ಆಗ್ಬೇಕು, ಜನಸಾಮಾನ್ಯರ ಮನಸ್ಸಿನಲ್ಲಿ ರಿಜಿಸ್ಟರ್ ಆಗ್ಬೇಕು. ಏನು? ಇದು ಸನಾತನಿ ಧರ್ಮದ ಹಿಂದೂ ಮಹಿಳೆಗೂ ಕೂಡ ಇಲ್ಲಿ ಅಪಚಾರ ಆಗಿದೆ. ಸನಾತನಿ ಹಿಂದೂ ಮಹಿಳೆಗೂ ಅಪಚಾರ ಆಗಿದೆ. ಅವಳ ಹೆಣ್ಣು ಮಗಳನ್ನು ಕೂಡ ಇವರು ಹತ್ಯೆ ಮಾಡಿದ್ದಾರೆ ಅನ್ನೋದು ನಮ್ಮ ಜನಸಾಮಾನ್ಯರ ತಲೆಯಲ್ಲಿ ರಿಜಿಸ್ಟರ್ ಆಗಬೇಕು.
ರೀತಿಯಲ್ಲಿ ಒಡೆಯೋದಕ್ಕೆ ನೋಡಿದ್ರು. ಅದಕ್ಕೆ ಮೂಲ ಅದಕ್ಕೆ ಎಲ್ಲ ಕಥೆಗಳನ್ನ ಹೇಳುವುದಕ್ಕೆ ಎಐನ ಸೃಷ್ಟಿ ಮಾಡಿದ್ರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿಕೊಂಡು ಅನನ್ಯ ಅನ್ನೋ ಹುಡುಗಿಯೇ ಇಲ್ಲ, ಅವಳ ಮುಖವನ್ನ ಸೃಷ್ಟಿ ಮಾಡಿ ತೋರಿಸಿದ್ರು. ಯೂಟ್ಯೂಬ್ ಅಲ್ಲಿ ತೋರಿಸಿದ್ರು. ಅದನ್ನು ತೋರಿಸಿದವನು ಯಾರು? ಅವನೊಬ್ಬ ಮುಸ್ಲಿಂ. ಈಗ ಕಥೆಗಳು ಬರ್ತಾ ಇದೆ. ನಿನ್ನೆ ಮತ್ತು ಇವತ್ತಿನ ಹೊಸ ಹೊಸ ಅಪ್ಡೇಟ್ ಬರ್ತಾ ಇದೆ. ಅವನು ಕೊಳ್ಳೇಗಾಲದಿಂದ ಬಂದ ಭೀಮ. ನೋಡಿ, ಅವನಿಗೆ ಭೀಮ ಅಂತ ಹೆಸರಿಟ್ರು. ಯಾರು ಭೀಮ? ಯಾರು? ನಮಗೆ ಆವಾಗಲೇ ಆಕ್ರೋಶ ಬರಬೇಕಾಗಿತ್ತು. ಒಬ್ಬ ಮಹಾಭಾರತದ ಅತ್ಯಂತ ಪ್ರಬುದ್ಧವಾದ ಒಬ್ಬ ಕ್ಯಾರೆಕ್ಟರ್. ದ್ರೌಪದಿಗೆ ಅನ್ಯಾಯ ಆದಾಗ ಮಿಕ್ಕವ 4 ಜನ ಸ್ವಲ್ಪ ಸುಮ್ಮನೆ ಇದ್ರು, ಸ್ವಲ್ಪ ಯೋಚನೆ ಮಾಡ್ತಾ ಇದ್ರು, ನಿಲ್ಲಬೇಕೋ ಬೇಡ ಅಂತ ಯೋಚನೆ ಮಾಡ್ತಾ ಇದ್ರು. ಆದ್ರೆ ದ್ರೌಪದಿಗೆ ಅನ್ಯಾಯ ಆದಾಗ ಮೊದಲು ಎದುರಿದ್ದು ಪ್ರತಿಭಟಿಸಿದವನು ಭೀಮ. ಅವನೊಬ್ಬ ಕನ್ವರ್ಟೆಡ್ ಕ್ರಿಶ್ಚಿಯನ್. ಕೊಳ್ಳೇಗಾಲದಿಂದ ಬಂದ ಒಬ್ಬ ಕನ್ವರ್ಟೆಡ್ ಕ್ರಿಶ್ಚಿಯನ್. ಅವನಿಗೆ 3-4 ಜನ ಹೆಂಡತಿಯರಿದ್ದಾರೆ. ಅವನು ಪ್ರತಿ ಸಲ ಬಂದು ಮಾಧ್ಯಮದ ಮುಂದೆ ಅಥವಾ ಕೋರ್ಟಿನ ಮುಂದೆ ಬಂದು ಸಾಕ್ಷಿ ಹೇಳಬೇಕಾದ್ರೆ ಅವನ ಹೆಂಡತಿಯರ ಅಕೌಂಟಿಗೆ ದುಡ್ಡುಗಳು ಹೋಗ್ತಾ ಇತ್ತು. ಲಕ್ಷಗಟ್ಟಲೆ ದುಡ್ಡು ಸಂದಾಯ ಆಗಿದೆ. ಹೊಸ ಹೊಸ ಕಥೆಗಳು ಬರ್ತಾ ಇದೆ. ಅವರು ಹೀಗೆ 10 ರೀತಿಗಳಲ್ಲಿ ಅವರ ಜಾತಿಗಳನ್ನು ಹೇಳಿ ಹೆಸರಿಸಿ ಅವರನ್ನು ಒಡೆಯುವುದು, ಅವರ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಮಾಡಬಹುದು. ಇಡೀ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖ 3 ಶ್ರದ್ಧಾ ಕೇಂದ್ರಗಳು ಅಂತ ಹೇಳಿದ್ರೆ ಅದರಲ್ಲಿ ಧರ್ಮಸ್ಥಳದ ಹೆಸರು ಇರ್ತದೆ. ಇರೋದೇ ಇಲ್ಲ. ಧರ್ಮಸ್ಥಳ ಅಂತ ಹೇಳುವುದು ಯಾವುದೋ ಒಂದು ಸಣ್ಣ ಪುಟ್ಟ. ಸಹಕಾರಿ ಸಂಸ್ಥೆಗಳು ಗ್ರಾಹಕರ ಹಿತಾಸಕ್ತಿ ರಕ್ಷಣೆ ಮಾಡಬೇಕು. ಸಹಕಾರಿ ಕಾನೂನುಗಳಲ್ಲಿ ಹೆಚ್ಚು ಬದಲಾವಣೆಯಾಗುತ್ತಿದ್ದು, ಗ್ರಾಹಕರಿಗೆ ಕಾನೂನು ಬಗ್ಗೆ ಪ್ರಾಥಮಿಕ ಮಾಹಿತಿ ನೀಡುವುದು ಸಹಕಾರಿ ಸಂಸ್ಥೆಗಳ ಕರ್ತವ್ಯವಾಗಬೇಕು ಎಂದು ಪಟ್ಟಣ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಕೆ ಸತೀಶ್ ತಿಳಿಸಿದರು. ಸಾಗರದ ಶಾರದಾಂಬ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಸಾಗರ ಟೌನ್ ಹೌಸ್ ಬಿಲ್ಡಿಂಗ್ ಸೊಸೈಟಿಯ ಸರ್ವ ಸದಸ್ಯರ ಸಭೆಯಲ್ಲಿ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಇದೇ ಸಂದರ್ಭದಲ್ಲಿ ಹಿರಿಯ ಸಹಕಾರಿ ಮಂಜಪ್ಪ, ಪತ್ರಕರ್ತ ಗಣಪತಿ ಶಿರಳಿಗೆ, ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಿದ ಲೋಕಾಕ್ಷಮ್ಮ ಅವರನ್ನು ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಷೇರುದಾರರ ಮಕ್ಕಳನ್ನು ಪುರಸ್ಕರಿಸಲಾಯಿತು. ಉಪಾಧ್ಯಕ್ಷ ಎನ್ ಬಸವರಾಜ್, ನಾಗಪ್ಪ ಟಿ, ವಿಘ್ನೇಶ್ವರ್ ಕೆ, ಗೋಪಾಲ್, ರಾಮಚಂದ್ರ, ಗೋಪಾಲಕೃಷ್ಣ ಶಾನ್ಬಾಗ್, ಉಷಾ, ಸುಜಾತ, ಎಸ್ಪಿ ರಘುನಾಥ್ ಇನ್ನಿತರರು ಹಾಜರಿದ್ದರು. ವಿ ಪದ್ಮನಾಭ್ ಪ್ರಾರ್ಥಿಸಿದರು. ಪ್ರಮೋದ್ ಪ್ರಾಸ್ತಾವಿಕ ಮಾತನಾಡಿದರು. ಉಮೇಶ್ ಹಿರೇನಲ್ಲೂರು ಕಾರ್ಯಕ್ರಮ ನಿರೂಪಿಸಿದರು. ಲಾಭವನ್ನು ಮಾಡ್ತೀವಿ, ನಿವ್ವಳ ಲಾಭವನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ನಿಮ್ಮೆಲ್ಲರ ಸಹಕಾರದಿಂದ 23 ಲಕ್ಷಕ್ಕೂ ಹೆಚ್ಚು ಲಾಭವನ್ನು ಗಳಿಸ್ತೀವಿ. ಅದಕ್ಕೆ ಸಹಕಾರ ಮಾಡಿರ್ತಕ್ಕಂಥ ನಮ್ಮ ಸಾಧನೆ ಅಲ್ಲ, ಅದು ನಿಮ್ಮೆಲ್ಲರ ಶ್ರಮದಿಂದ. ನೀವು ಸರಿಯಾದ ಸಮಯಕ್ಕೆ ಕಂತನ್ನು ಕಟ್ಟಿದ್ದಕ್ಕೆ, ಬ್ಯಾಂಕಿನ ಕನಿಷ್ಠ ವ್ಯವಹಾರವನ್ನು ಮಾಡಿದ್ದಕ್ಕೆ ತಮ್ಮೆಲ್ಲರ ಸಹಕಾರದಿಂದ 23 ಲಕ್ಷ ರೂಪಾಯಿಯ ನಿವ್ವಳ ಲಾಭವನ್ನು ಗಳಿಸಲಿಕ್ಕೆ ಆಗಿದೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಯಲ್ಲಿ ನಾವು ಹೇಳಿದೆ, ಹಿಂದೆ ತೆಗೆದಿರ್ತಕ್ಕಂಥ ದಿನವೇ ಇಲ್ಲ. ಎ ಗ್ರೇಡ್ ಅನ್ನ ಕಾಪಾಡೋದು ಅಷ್ಟು ಸುಲಭ ಇಲ್ಲ ಸಂಸ್ಥೆಗಳಲ್ಲಿ. ಇವತ್ತು ಅಣಬೆ ರೀತಿಯಲ್ಲಿ ಸಂಸ್ಥೆಗಳು ಬೇರೆ ಬೇರೆ ಕಡೆ ಫೈನಾನ್ಷಿಯಲ್ ಸೆಕ್ಟರ್ ಹುಡ್ಕೊಂತ ಇದೆ. ಅದ್ರ ಮಧ್ಯದಲ್ಲಿ ನಾವು ಪೈಪೋಟಿಯನ್ನು ಕೊಟ್ಟು ಈ ಸಂಸ್ಥೆಯನ್ನು ಅಭಿವೃದ್ಧಿಯನ್ನು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಅಭಿವೃದ್ಧಿ ಮಾಡಿದ್ರಿಂದ ಆಡಿಟರ್ ನಮಗೆ ಸುಮ್ಮನೆ ಎ ತರಗತಿ ಕೊಡಲ್ಲ. ಗಂಬತನ ಸುಮ್ಮನೆ ಕೊಡ್ತಾರಾ? ಸುಮ್ಮನೆ ಕೊಡೋದಿಲ್ಲ. ಆ ಎ ಗ್ರೇಡ್ ಕೊಡ್ತಾರೆ ಅಂದ್ರೆ ಆ ಸಾಧನೆ ಹಿಂದೆ ಪರಿಶ್ರಮ ಇದೆ, ಆದ್ರಿಂದ ಆ ಎ ಗ್ರೇಡ್ ಬಂದಿದೆ. ಅದಕ್ಕೂ ಸಹಕಾರಿಗಳು ಯಾರು? ಆ ಎ ಗ್ರೇಡ್ ಸುಮ್ಮನೆ ನಮ್ಮ ಶ್ರಮದಿಂದ ಬರೋದಿಲ್ಲ. ನಾವೆಲ್ಲ ಒಂದು 25% ಮಾಡಿರ್ತೀವಿ. 75% ಯಾರದ್ದು ಜವಾಬ್ದಾರಿ ಅಂದ್ರೆ ಬಂದಿರ್ತಕ್ಕಂಥ ತಮ್ಮೆಲ್ಲರ ಒಂದು ವಿವೇಚನೆ, ಅಂದ್ರೆ ಸಂಸ್ಥೆಯನ್ನು ನಡೆಸಬೇಕು, ಸಂಸ್ಥೆ ಜೊತೆಗೆ ಇರಬೇಕು ಅಂತ ಹೇಳಿ ನಿಮ್ಮೆಲ್ಲರ ಸಹಕಾರ ಕೊಟ್ಟಿದ್ದಕ್ಕೆ ಅದು ಆಗಿದೆ ಅಂತ ಹೇಳಿ ನಿಮ್ಮೆಲ್ಲರೂ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಯೋಚನೆ ಮಾಡಿದ್ವಿ ನಾವು 10%, ಕರೋನಾ ಸಂದರ್ಭದಲ್ಲಿ 6% ಡಿವಿಡೆಂಡ್ ಅನ್ನು ಕೊಟ್ಟಿದ್ವಿ. ಆ 2 ವರ್ಷ ಬಿಟ್ಟರೆ ಮತ್ತೆ ಹಿಂದೆ 10% ಕೊಟ್ಟಿದ್ವಿ. ಬೇರೆ ಬೇರೆ ಸಂಸ್ಥೆಗಳ ಬಗ್ಗೆ ಮಾತಾಡೋಲ್ಲ ನಾವು, ಅವರು ಆ ಸಂದರ್ಭದಲ್ಲಿ ಕೊಡದೇ ಇರ್ತಕ್ಕಂಥದ್ದು ನೋಡಿದ್ವಿ ನಾವು. ಆದ್ರೆ ಇವತ್ತು 10% ಅನ್ನ ನಾವು ಡಿವಿಡೆಂಡ್ ಕೊಡಬೇಕು ಅಂತ ಹೇಳಿ ನಾವು ಇವತ್ತು ತಮ್ಮ ಮುಂದೆ ಆ ಸಬ್ಜೆಕ್ಟ್ ಅನ್ನು ಕೂಡ ಇಡ್ಲಿಕ್ಕೆ ತಂದಿದ್ದೇವೆ. ದಯಮಾಡಿ ತಾವೆಲ್ಲರೂ ಸಹಕಾರ ಮಾಡಿ 10% ಡಿವಿಡೆಂಡ್ ಅನ್ನ ಒಪ್ಕೋಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮ ಆಹ್ವಾನಿಗೆ ತರ್ತಾ ಇದ್ದೇನೆ. ಇವತ್ತು ಸಂಸ್ಥೆ 10,000, 20,000, 50,000 ಸಾಲ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಹೇಗೆ ಕಾಣುತ್ತೆ ಅಂದ್ರೆ ನಾನು ಹೇಳ್ತಲ್ಲ, ಪರಿಶ್ರಮ ಅಂತ ಹೇಳಿ. ಇವತ್ತು
ಸ್ವಂತ ಬಲದಿಂದ ನಾವು ಸಹಕಾರಿ ಸಂಸ್ಥೆ ನಮ್ದು ವಸತಿ ಮಹಾಮಂಡಲ ಅಂತ ಹೇಳಿ ಬೆಂಗಳೂರಿನಿಂದ ನಾವು ದುಡ್ಡು ತರಿಸಿ ಇಲ್ಲಿ ಯಾರು ಅರ್ಜಿ ಹಾಕಿದ್ರೆ 1 ತಿಂಗಳು 2 ತಿಂಗಳು ಬಿಟ್ಟು ನಾವು ಕೊಡ್ಬೇಕಿತ್ತು ನಿಮಗೆ ಸಾಲನ. ಆದ್ರೆ SP ರಘುನಾಥ್ ಅವರು ಪದೇ ಪದೇ ಹೆಸರು ಹೇಳ್ತೀನಿ ಅಂತ ಬೇಸರ ಮಾಡ್ಕೊಬಿಡಿ, ಅವ್ರ ಸಾಧನೆ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅವರು ಅಲ್ಲಿಂದ ತಂದು ಇಲ್ಲಿ ಕೊಟ್ಟು 3 ತಿಂಗಳು ಅವರು ಯಾವಾಗ ಮನೆ ಕಟ್ಟಬೇಕು ಅದನ್ನ ಯೋಚನೆ ಮಾಡಿ ಊರಿನ ಎಲ್ಲ ಸಹಕಾರಿಗಳನ್ನ ಮಾತಾಡಿಸಿ, ಅದರಲ್ಲಿ ವಿದ್ಯಾನಂದರ ಪಾತ್ರ ಕೂಡ ಇದೆ, ಸೆಕ್ರೆಟರಿ ಅವರು ಸೇರಿ ಇವತ್ತು ಸ್ವಂತ ಬಲದಿಂದ ಒಬ್ಬರು ಹೊಸ ಮನೆ ಕಟ್ತಾರೆ ಅಂದ್ರೆ 25 ಲಕ್ಷ ರೂಪಾಯಿಯನ್ನ ನಾವು ಸಾಲ ರೂಪದಲ್ಲಿ ಕೊಡ್ತಾ ಇದ್ದೀವಿ. 25 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ. ಆ 25 ಲಕ್ಷ ರೂಪಾಯಿ ಕೊಡ್ತಾ ಇದೀವಿ ಅಂದ್ರೆ ಹುಡುಗಾಟ ಅಲ್ಲ. ಇವತ್ತು ಅಷ್ಟೇ ವಿನಾಯಕಣ್ಣ ಹೇಳ್ತಾ ಇದ್ರು ನೋಡಿ ನೋಡಿ ಸಾಲ ಕೊಡ್ಬೇಕು ಅಂತೇಳಿ. ಬಟ್ ನಮ್ಮ ಷೇರುದಾರರು ಹಣವನ್ನ ತೆಗೆದುಕೊಂಡ್ರೆ ಅಂದ್ರೆ ಸಾಲವನ್ನು ಪಡೆದ್ರೆ ಸರಿಯಾಗಿ ಕಾಲಕ್ಕೆ ಸರಿಯಾದ ಸಮಯಕ್ಕೆ ಆ ಹಣವನ್ನ ಮರುಪಾವತಿ ಮಾಡೋದ್ರಿಂದನೇ ಇದು 25 ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯವಾಗಿದೆ. ಅದ್ರ ಜೊತೆಯಲ್ಲಿ ಮನೆ ರಿಪೇರಿ ಮಾಡಬೇಕು ಅಂತ ಹೇಳಿ ಬರ್ತಾರೆ, ಬರ್ತಾರೆ ಅವರಿಗೆ 10 ಲಕ್ಷ ರೂಪಾಯಿ ಸಾಲವನ್ನು ಕೊಡ್ತೀವಿ. ನಾವು ಪುಸ್ತಕದಲ್ಲಿ ನಮೂದು ಮಾಡಿದ್ದೀವಿ, ಅದನ್ನ 10 ಲಕ್ಷ ರೂಪಾಯಿ ಕೊಡ್ತೀವಿ. ಅದ್ರ ಜೊತೆಯಲ್ಲಿ ಆಶ್ರಯ ನಿವೇಶನಕ್ಕೆ ಹಳೆಯದು ಆಶ್ರಯ ಇರ್ಬೋದು, ಹೊಸ ಆಶ್ರಯ ನಿವೇಶನ ಇರ್ಬೋದು, ಅವ್ರಿಗೆ ಯಾರು ಸಾಲ ಕೊಡ್ತಾರೋ ಬಿಡ್ತಾರೋ ಅನ್ನೋದಕ್ಕಿಂತ ನಾವು ಇವತ್ತು ಆಶ್ರಯ ನಿವೇಶನಕ್ಕೆ 4 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಅವರಿಗೆ ಸಾಲವನ್ನು ಮಂಜೂರಾತಿ ಮಾಡಿ ಅವರಿಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ. ಯಾಕಂದ್ರೆ ನಾವು ಹೆಸರೇ ನಮ್ದು ಹೌಸಿಂಗ್ ಬೋರ್ಡ್ ಅಂತ ಹೇಳಿ ನಾವು ಅವ್ರಿಗೆ ಸಹಕಾರ ಮಾಡಿ ಇನ್ಯಾರು ಮಾಡ್ಬೇಕು ಅವರಿಗೆ. ಆದ್ರಿಂದ ನಾವು ಆ ಸಹಕಾರ ಕೂಡ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ನಾವು ಸಾಲವನ್ನ 16% ನಾನು ಕೇಳಿದ್ದೆ. ಇವತ್ತು ಮನೆ ಕಟ್ಟುವವರಿಗೆ 10% ಸಾಲ ಕೊಡ್ತೀವಿ ನಾವು, ರಿಪೇರಿ ಮಾಡೋರಿಗೆ 12%. ಅದ್ರ ಜೊತೆಯಲ್ಲಿ ಯಾರು FD ಇರ್ತಾರಲ್ಲ ನಮ್ಮ ಬ್ಯಾಂಕಲ್ಲಿ ಅವ್ರಿಗೆ ನಾವು ಕಡಿಮೆ ಕೊಡೋದಿಲ್ಲ, ಇದನ್ನು ಕಡಿಮೆ ಮಾಡಿದೀವಿ ಅಂತ ಹೇಳಿ ತುಂಬಾ ಡಿಫರೆನ್ಸ್ ಅಮೌಂಟ್ ಅನ್ನ ಇಟ್ಕೊಂಡು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.